ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗ್ ಅನ್ನೋದು ತುಂಬ ಡೀಪ್ ಆಗಿರುವಂತಹ, ತುಂಬ ನಿಮ್ಮ ಹೃದಯಕ್ಕೆ ತಟ್ಟುವಂತಹ, ನೇರವಾಗಿ ನಿಮ್ಮ ಹೃದಯಕ್ಕೆ ಟಚ್ ಆಗುವಂಥ ಒಂದು ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ಜನರಲ್, ಕಲೆಕ್ಟಿವ್, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲರ ಎನರ್ಜಿ ಕೂಡ ಒಂದೇ ಆಗಿರೋದಿಲ್ಲ. ಸೊ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ಹೇಳಿಕೊಂಡು ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಕಾಮಾಗಿ ಕೂತ್ಕೊಂಡು ಡೀಪಾಗಿ ಬ್ರೀತ್ ತಗೊಂಡು ಆ ವ್ಯಕ್ತಿಯ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಎಲ್ಲದಕ್ಕಿಂತ ಮೊದಲು ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಹೃದಯದಿಂದ ಥ್ಯಾಂಕ್ಸ್ ಹೇಳಿ. ಯಾಕೆಂದರೆ ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಅದು ಒಂದು ಇನ್ಸಿಡೆನ್ಸ್ ಅಲ್ಲ, ಇದು ಒಂದು ಡಿವೈನ್ ಸಿಗ್ನಲ್. ಮೊದಲಿಗೆ 9 ಆಫ್ ವಾಂಡ್ಸ್ ಎನರ್ಜಿ ಇದೆ. ಅಂದರೆ ಮನಸ್ಸಿಗೆ ತುಂಬ ನೋವಾದರೂ ಕೂಡ ಮನಸ್ಸು ಕೈ ಬಿಡ್ತಾ ಇಲ್ಲ, ಸ್ಟ್ರಾಂಗ್ ಆಗಿರೋ ಎನರ್ಜಿ. ಒಂದು ಹೃದಯ ಬ್ರೇಕ್ ಆಗಿದೆ, ಬಟ್ ಮನಸ್ಸು ಅನ್ನೋದು ಒಬ್ಬರನ್ನು ಒಬ್ಬರು ಬಿಟ್ಕೊಡ್ತಾ ಇಲ್ಲ, ಆ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಅದು ಕ್ಲಿಯರ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಜೆನ್ಯೂನ್ ಆಗಿದೆ. ಆದರೆ ಆ ಫೀಲಿಂಗ್ಸ್ ಜೊತೆಗೆ ಒಂದೇ ಟೈಮ್ನಲ್ಲಿ ಬೇರೆ ಬೇರೆ ಭಾವನೆಗಳು ಬರ್ತಾ ಇದೆ. ಅವರು ನಿಮ್ಮ ಕಡೆ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಅವರೊಳಗೆ ಒಂದು ಎನರ್ಜಿ ಯಾವ ರೀತಿ ಅಂದರೆ ಒಂದು ರೀತಿ ಥಿಂಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅವರ ಹೃದಯದಲ್ಲಿ ಏನಾಗ್ತಿದೆ ಅಂದರೆ ಕೆಲವೊಂದು ಸಲ ಅಥವಾ ಕೆಲವು ಬಾರಿ ಎಮೋಷ್ನಲ್ಲಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಓಪನ್ ಅಪ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿರೋ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ, ಎಮೋಷ್ನಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಈ ರೀತಿ ಆಗಿದ್ದಾರೆ ಅಂದರೆ ಪಾಸ್ಟ್ನಲ್ಲಿ ಕೆಲವು ನೋವುಗಳು ಬಂದಿರಬಹುದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕೆಲವು ಅನುಭವಗಳು, ಕಹಿ ಘಟನೆಗಳು, ಇದೆಲ್ಲವೂ ನಿಮ್ಮ ಲೈಫ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದಿರಬಹುದು. ಹಾಗಾಗಿ ಈಗ ಏನು ಮಾಡೋದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ, ಬಟ್ ಮತ್ತೆ ನೋವು ಆಗುತ್ತಾ ಅನ್ನೋ ಭಯ ಕೂಡ ಇದೆ. ಹಾಗಾಗಿ ಹತ್ತಿರ ಬರಬೇಕು ಅಂತ ಅನಿಸುತ್ತೆ, ಆದರೆ ಹೆಜ್ಜೆ ಹಾಕೋದಕ್ಕೆ ಹಿಂಜರಿಕೆ ಅನ್ನೋದು ಕಾಣ್ತಾ ಇದೆ. 9 ಆಫ್ ಕಪ್ಸ್ ಎನರ್ಜಿ ಇದೆ. ನೀವು ಇವರಿಗೆ ವಿಶ್ ಫುಲ್ಫಿಲ್ಡ್ ಅನ್ನೋ ಫೀಲಿಂಗ್ ಕೊಡ್ತೀರಾ, ಇವರಿಗೆ ನೀವು ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ನಿಸ್ತೀರಾ. ಇವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದರೆ ನನ್ನ ಲೈಫ್ನಲ್ಲಿ ಇದಕ್ಕಿಂತ ಉತ್ತಮ ವ್ಯಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂದರೆ ನಿಮಗೆ ತುಂಬ ವ್ಯಾಲ್ಯೂ ಕೂಡ ಕೊಡ್ತಾರೆ, ಅದೇ ಸಮಯದಲ್ಲಿ ಭಯ ಕೂಡ ಇದೆ. ಅಂದರೆ ನಾನು ಮೊದಲೇ ಹೇಳಿದಾಗೆ ಪಾಸ್ಟ್ನ ವಿಷಯಗಳು ಅವರನ್ನು ಹರ್ಟ್ ಮಾಡ್ತಾ ಇದೆ. ಅಂದರೆ ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಅಥವಾ ರೀಸೆಂಟ್ ಪಾಸ್ಟಲ್ಲಿ ನಿಮ್ಮ ಕಡೆಯಿಂದ ಇವರಿಗೆ ಹರ್ಟ್ ಆಗಿರ್ಬೋದು. ಅದರಿಂದ ಈ ಪರ್ಸನ್ ಸ್ವಲ್ಪ ಹೆದರ್ಕೊಳ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. 2 ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಡೀಪ್ ಕನೆಕ್ಷನ್ ಅನ್ನೋದು ಇದೆ, ಒಬ್ಬರ ಕಡೆಯಿಂದ ಅಂತ ಅಲ್ಲ. ಅಂದರೆ ಇದು ಸಾಮಾನ್ಯವಾಗಿರುವ ಅಟ್ರಾಕ್ಷನ್ ಅಲ್ಲ. ನೀವು ಎಲ್ಲೇ ಇದ್ದರೂ ಕೂಡ ಈ ವ್ಯಕ್ತಿಯ ನೆನಪು ನಿಮಗೆ ಆಗ್ತಾ ಇದೆ. ಇವರ ನೆನಪು ನಿಮ್ಮನ್ನು ಬಿಡ್ತಾ ಇಲ್ಲ. ನೀವು ಕೂಡ ಹೊರಗಡೆ ಕೆಲಸ ಮಾಡ್ತಾ ಇರ್ಬೋದು, ಫ್ರೆಂಡ್ಸ್ಗಳ ಜೊತೆ ಇರ್ಬೋದು, ಹೊರಗಡೆ ಇರ್ಬೋದು, ಏನೇ ಮಾಡ್ತಾ ಇರ್ಬೋದು, ಬಟ್ ಒಂದು ಕ್ಷಣಕ್ಕಾದರೂ ಈ ವ್ಯಕ್ತಿಯ ನೆನಪು ಅನ್ನೋದು ನಿಮ್ಮನ್ನು ಕಾಡ್ತಾ ಇದೆ. ಅಂದರೆ ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀರೋ ಈ ವ್ಯಕ್ತಿಯ ಬಗ್ಗೆ, ಅವರಿಗೂ ಕೂಡ ನಿಮ್ಮ ನೆನಪು ಅನ್ನೋದು ಆಗ್ತಾ ಇದೆ. ಅವರು ಎಷ್ಟೇ ಬ್ಯುಸಿಯಾಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ ಇರಬಹುದು, ಬಟ್ ನಿಮ್ಮ ಬಗ್ಗೆ ಕೂಡ ಯೋಚನೆ ಬರ್ತಾ ಇದೆ. ಇದು ಹಾರ್ಟ್ ಕನೆಕ್ಷನ್ ಎನರ್ಜಿ ಕಾಣ್ತಾ ಇದೆ, ಸೋಲ್ ಲೆವೆಲ್ ಬಾಂಡಿಂಗ್ ಅನ್ನೋದು ಇದೆ. 3 ಆಫ್ ಕಪ್ಸ್ ಎನರ್ಜಿ ಇದೆ. ಇಬ್ಬರು ಕೂಡ ಒಬ್ಬರ ಮೇಲೆ ಅಟೆನ್ಷನ್ ಇನ್ನೊಬ್ಬರಿಗೆ ಬೇಕು ಅನ್ನೋ ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಇವ್ರು ಅಂದ್ಕೊಳ್ತಾರೆ ನನ್ನ ಮೇಲೆ ಫುಲ್ ಫೋಕಸ್ ಇರಬೇಕು ಅನ್ನೋ ಫೀಲ್ ಇವರಿಗಿದೆ. ನೀವು ಕೂಡ ಅದೇ ರೀತಿ ಯೋಚನೆ ಮಾಡ್ತೀರಾ, ಅವರ ಗಮನ ನನ್ನ ಮೇಲೆ ಇಲ್ಲ, ಅವರು ಪೂರ್ತಿಯಾಗಿ ನನ್ನ ಮೇಲೆ ಗಮನ ಕೊಡಬೇಕು, ನನ್ನ ಮೇಲೆ ಫೋಕಸ್ ಮಾಡಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಒಂದು ಮೆಸೇಜ್ ಮಾಡಿದ್ರೆ ತಕ್ಷಣ ರಿಪ್ಲೈ ಮಾಡಬೇಕು, ಕಾಲ್ ಮಾಡಿದ್ರೆ ತಕ್ಷಣ ನಿಮ್ಮ ಹತ್ರ ಮಾತಾಡಬೇಕು, ಈ ರೀತಿ ಥಿಂಕ್ ಮಾಡ್ತೀರಾ. ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಕಡೆ ಗಮನ ಕೊಡ್ತಾ ಇಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ಕ್ರಿಯೇಟ್ ಮಾಡಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ದ ಸ್ಟಾರ್ ಎನರ್ಜಿ ಇದೆ. ಈ ವ್ಯಕ್ತಿ ಕೆಲವೊಮ್ಮೆ ತುಂಬ ಪಾಸಿಟಿವ್ ಆಗಿರ್ತಾರೆ, ಫ್ಯೂಚರ್ ಬಗ್ಗೆ ಹೋಪ್ ಇಟ್ಕೊಳ್ತಾರೆ, ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾರೆ, ಮುಂದೆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ,
ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ತುಂಬ ಬ್ಯೂಟಿಫುಲ್ಲಾಗಿ ಥಿಂಕ್ ಮಾಡ್ತಾರೆ. ಆದರೆ ಕೆಲವು ಟೈಮ್ನಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅವರ ಮನಸ್ಸು ಅನ್ನೋದು ಸ್ಟೇಬಲ್ ಇಲ್ಲ. ಒಂದು ದಿನ ಲವ್, ಇನ್ನೊಂದು ದಿನ ಡೌಟ್, ಈ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಅಂದರೆ ಕೆಲವೊಂದು ಸಲ ಇವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದರೆ, ಈ ರಿಲೇಷನ್ಶಿಪ್ ಅನ್ನೋದು ಸರಿಯಾಗುತ್ತೆ, ನಾವು ಮತ್ತೆ ಕನೆಕ್ಟ್ ಆಗ್ತೀವಿ, ಈ ರಿಲೇಷನ್ಶಿಪ್ ತುಂಬ ಸ್ಪೆಷಲ್ ಅನ್ನೋ ರೀತಿ ಇಮ್ಯಾಜಿನ್ ಮಾಡ್ತಾರೆ. ಫ್ಯೂಚರ್ನಲ್ಲಿ ನೀವಿಬ್ಬರು ಒಟ್ಟಿಗೆ ಇರೋದು, ಮಾತಾಡೋದು, ಮತ್ತು ಹಳೆಯ ಫೀಲಿಂಗ್ಸ್ ಬರೋದು. ಆ ಸಮಯದಲ್ಲಿ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ, ನಿಮ್ಮ ಜೊತೆ ಲೈಫ್ ಇಮ್ಯಾಜಿನ್ ಮಾಡ್ತಾರೆ. ಅವರ ಹಾರ್ಟ್ ಒಳಗಡೆ ಒಂದು ವಾಯ್ಸ್ ಅನ್ನೋದು ಕೇಳಿಸ್ತಾ ಇರುತ್ತೆ, ಇವರು ನನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಅನ್ನೋ ಫೀಲಿಂಗ್ಸ್ ಬರ್ತಾ ಇರುತ್ತೆ. ಬಟ್ ಇನ್ನೊಂದು ಟೈಮ್ ಕಳೆದ ನಂತರ ಈ ವ್ಯಕ್ತಿ ಕನ್ಫ್ಯೂಷನ್, ನೆಗೆಟಿವಿಟಿ, ಕೆಲವೇ ಕ್ಷಣಗಳಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗ್ತಾರೆ. ಒಂದು ಕ್ಷಣ ನಾನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಮತ್ತೊಂದು ಕ್ಷಣ ಇದು ವರ್ಕ್ ಆಗೋದಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ, ಆ ರೀತಿ ಥಿಂಕ್ ಮಾಡೋದು. ಅವ್ರು ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾರಾ, ನಾನು ಮತ್ತೆ ಹರ್ಟ್ ಆಗ್ತೀನಿ, ಈ ರಿಲೇಷನ್ಶಿಪ್ ಸೇಫ್ ಆಗಿದೆಯಾ, ಈ ರೀತಿ ಡೌಟ್ ಅವರ ಮನಸ್ಸಿನಲ್ಲಿ ಬಿರುಗಾಳಿ ಥರ ಹೇಳ್ತಾ ಇರುತ್ತೆ. ಅಂದರೆ ಸ್ಟೇಬಲ್ ಆಗಿಲ್ಲ ಇವರ ಮನಸ್ಸು. ಒಂದು ದಿನ ತುಂಬ ಲವ್ ಫೀಲ್ ಮಾಡೋದು ನಿಮ್ಮ ಬಗ್ಗೆ, ಇನ್ನೊಂದು ದಿನ ಸಂಪೂರ್ಣ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಒಂದು ದಿನ ಮೆಸೇಜ್ ಮಾಡಬೇಕು ಅಂತ ಅನಿಸಿದ್ರೆ ಇನ್ನೊಂದು ದಿನ ಇಗ್ನೋರ್ ಮಾಡೋದು. ಇದು ಯಾಕೆ ಈ ರೀತಿ ಆಗಿದೆ ಅಂದರೆ, ಅವರ ಹಾರ್ಟ್ ಏನು ಹೇಳ್ತಾ ಇದೆ, ಅವರ ಮೈಂಡ್ ಏನು ಹೇಳ್ತಾ ಇದೆ, ಇವೆರಡು ಒಂದೇ ದಾರಿಗೆ ಹೋಗ್ತಾ ಇಲ್ಲ. ಅಂದರೆ ಹೃದಯ ಒಂದು ಹೇಳಿದ್ರೆ ಮೈಂಡ್ ಇನ್ನೊಂದು ಹೇಳ್ತಾ ಇದೆ. ಆ ರೀತಿಯ ಫೈಟ್ ನಡೀತಾ ಇದೆ, ಕನ್ಫ್ಯೂಸ್ ಅನ್ನೋದು ನಡೀತಾ ಇದೆ. ಅಂದರೆ ಒಂದೊಂದು ಸಲ ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡಿಕೊಂಡು ನಿಮ್ಮ ಹತ್ತಿರ ಬರುವ ಎನರ್ಜಿ, ಮತ್ತೊಂದು ದಿನ ದೂರ ಹೋಗುವ ಎನರ್ಜಿ. ಕೆಲ ಸಮಯದಲ್ಲಿ ನೀವು ಅವರಿಗೆ ವರ್ಡ್ ಅಂತ ಅನ್ನಿಸ್ಬಿಡ್ತೀರ, ಕೆಲ ಸಮಯದಲ್ಲಿ ಸಿಚುವೇಶನ್ ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇರುತ್ತೆ. ರೀಸನ್ ಏನಿರ್ಬೋದು ಅಂತ ನೋಡೋಣ. ಯೂನಿವರ್ಸ್ ಗೈಡ್ ಮಾಡ್ತಾ ಇರೋವಂಥದ್ದು, ಪಾಸ್ಟ್ನಲ್ಲಿ ಏನಾದರೂ ಹರ್ಟ್ ಆಗಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಟ್ರಸ್ಟ್ ಇಶ್ಯೂ ಅನ್ನೋದು ಬಂದಿರ್ಬೋದು. ಟ್ರಸ್ಟ್ ಇಶ್ಯೂ ತುಂಬ ಜಾಸ್ತಿ ಕಾಣ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಆ ಕಾರಣಕ್ಕೆ ಅವರು ಫುಲ್ಲಾಗಿ ಸರೆಂಡರ್ ಆಗೋದಕ್ಕೆ ಹೆದರ್ತಾ ಇದ್ದಾರೆ. ರಿಲೇಷನ್ಶಿಪ್ ಆದರೂ ಕೂಡ ರಿಲೇಷನ್ಶಿಪ್ ಅನ್ನೋದು ಕಂಪ್ಲೀಟಾಗಿ ಎಂಡ್ ಆಗಿಲ್ಲ, ಇನ್ನೂ ಕೂಡ ಹೋಪ್ ಇದೆ, ಇನ್ನೂ ಕೂಡ ಚಾನ್ಸ್ ಇದೆ. ಬಟ್ ಪೇಷನ್ಸ್ ಬೇಕು, ಕ್ಲಾರಿಟಿ ಅನ್ನೋದು ಬೇಕು. ಅವರು ಕನ್ಫ್ಯೂಷನ್ನ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಒಂದು ಪ್ಯೂರ್ ಫೀಲಿಂಗ್ ಇದೆ, ಅವ್ರು ನಿಮ್ಮನ್ನು ಟೋಟಲಿ ಬಿಡಬೇಕು ಅಂತ ಬಯಸ್ತಾ ಇಲ್ಲ, ಆದರೆ ಹ್ಯಾಂಡಲ್ ಮಾಡೋದಕ್ಕೆ ಸ್ಟ್ರಗಲ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಇದು ಮನಸ್ಸಿನ ಒಳಗಡೆ ಯುದ್ಧ, ಸಿಂಪಲ್ ಟೆನ್ಷನ್ ಅಲ್ಲ. ಹೊರಗಡೆ ನೀವು ನಾರ್ಮಲ್ ಆಗಿ ಕಾಣ್ಬೋದು, ಆದರೆ ಒಳಗಡೆ 1000 ಪ್ರಶ್ನೆಗಳು, 1000 ಭಯಗಳು. ಅಂದರೆ ರಾತ್ರಿ ಸಮಯದ ಯೋಚನೆಗಳು ತುಂಬ ಜಾಸ್ತಿ ಇದೆ. ಸಾಮಾನ್ಯವಾಗಿ ನಿದ್ರೆ ಬರೋದಿಲ್ಲ, ನೀವು ಮಲ್ಕೊಂಡಿದ್ರೂ ಕೂಡ ನಿಮ್ಮ ಮೈಂಡ್ ತುಂಬ ಕ್ವಶನ್ಗಳು ಬರ್ತಾ ಇದೆ. ಹಳೆಯ ಮೆಮೊರೀಸ್, ಮಾತುಗಳು, ಫೈಟ್ಸ್, ಸೈಲೆನ್ಸ್ ಎಲ್ಲವೂ ರಿಪೀಟ್ ಆಗ್ತಾ ಇದೆ. ಓವರ್ ಥಿಂಕಿಂಗ್ ಲೂಪ್. ಯಾವ ರೀತಿ ಅಂದರೆ, ಈ ರಿಲೇಷನ್ಶಿಪ್ ಮುಂದುವರಿಯುತ್ತಾ, ನಾವು ಮತ್ತೆ ಒಂದಾಗ್ತೀವ, ಅವ್ರು ನನ್ನನ್ನು ಇನ್ನೂ ಪ್ರೀತಿಸ್ತಾರಾ, ಅವ್ರು ನನ್ನನ್ನು ಬಿಟ್ಬಿಡ್ತಾರಾ, ಈ ಪ್ರಶ್ನೆಗಳಿಗೆ ಆನ್ಸರ್ ಕೊಡೋದಿಲ್ಲ. ಆದರೆ ಮನಸ್ಸು ಅನ್ನೋದು ಬಿಡ್ತಾ ಇಲ್ಲ. ಎಮೋಷ್ನಲ್ ಪೇಯ್ನ್ ಅನ್ನೋದು ಕಾಣ್ತಾ ಇದೆ. ಅಂದರೆ ಇದು ಫಿಸಿಕಲ್ ಪೇಯ್ನ್ ಅಲ್ಲ, ಹೃದಯದಲ್ಲಿ ಒಂದು ಹೆವಿ ಫೀಲಿಂಗ್ ಆಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಮಾತು ಬರ್ತಾ ಇಲ್ಲ. ತುಂಬ ಅಳಬೇಕು, ಕಣ್ಣೀರು ಹಾಕಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಕಾರಣ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೋತ್ ಸೈಡ್ಸ್ ಫೀಲಿಂಗ್ ಸೇಮ್ ಇದೆ. ಇಲ್ಲಿ ಮುಖ್ಯ ವಿಷಯ ಏನು ಅಂದರೆ, ನೀವು ಮಾತ್ರ ಅಲ್ಲ, ನಿಮ್ಮ ಪರ್ಸನ್ ಕೂಡ ಇದೇ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇಬ್ಬರು ಕೂಡ ಟೆನ್ಷನ್ನಲ್ಲಿದ್ದೀರಾ, ಇಬ್ಬರು ಕೂಡ ಕನ್ಫ್ಯೂಷನ್ನಲ್ಲಿದ್ದೀರಾ, ಆದರೆ ಯಾರೂ ಕೂಡ ಓಪನ್ ಆಗಿ ಹೇಳ್ಕೊಳ್ತಾ ಇಲ್ಲ. ಅಂದರೆ ಈ ವ್ಯಕ್ತಿಗೆ ನನ್ನಿಂದ ಈ ವ್ಯಕ್ತಿ ದೂರ ಆಗಿಬಿಡ್ತಾರ ಅನ್ನೋ ಫೀಲಿಂಗ್ ಕೂಡ ಇದೆ. ನಾನು ಲೇಟ್ ಮಾಡ್ತಾ ಇದ್ದೀನ, ಟ್ರೈ ಮಾಡ್ತಾ ಇಲ್ವಾ ಅನ್ನೋ ಭಯ ಕೂಡ ಈ ವ್ಯಕ್ತಿಯ ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಮಾತುಕತೆ ಇಲ್ಲದೆ ಇರ್ಬೋದು, ಮೆಸೇಜ್ ಇಲ್ಲ, ಕ್ಲಾರಿಟಿ ಇಲ್ಲ, ನೋ ಕಾಂಟ್ಯಾಕ್ಟ್ ಇದೆ. ಈ ಸೈಲೆನ್ಸ್ ಇಮ್ಯಾಜಿನೇಷನ್ ಅನ್ನೋ ಡೇಂಜರಸ್ ಮಾಡ್ತಾ ಇದೆ. ಅಂದರೆ ನೀವು ವರ್ಸ್ಟ್ ಸಿಚುವೇಶನನ್ನು ಇಮ್ಯಾಜಿನ್ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಏನಾಗುತ್ತೋ ಏನೋ, ರಿಲೇಷನ್ಶಿಪ್ ಹಾಳಾಗುತ್ತಾ ಏನೋ, ಈ ರೀತಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಡೌಟ್ ಬರ್ತಾ ಇದೆ. ಆ ವ್ಯಕ್ತಿ ಕೂಡ ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಥಾಟ್ ಬರುತ್ತೆ, ಅದಕ್ಕೆ ಮತ್ತೊಂದು ಥಾಟ್ ಅಟ್ಯಾಚ್ ಆಗ್ತಾ ಇದೆ. ಒಂದು ಸಣ್ಣ ಡೌಟ್ ದೊಡ್ಡ ಫಿಯರ್ ಆಗ್ತಾ ಇದೆ. ಅವರು ಬ್ಯುಸಿ ಇರ್ಬೋದು ಅನ್ನೋ ಥಾಟ್ ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋ ಫಿಯರ್ ಕೂಡ ನಿಮಗೆ ಇದೆ. ಅಂದರೆ ಒಂದು ಕ್ಷಣ ನೀವೇ ನಿಮ್ಮನ್ನು ಸಮಾಧಾನ ಮಾಡ್ಕೊಳ್ತೀರಾ, ಅವರು ಬ್ಯುಸಿ ಇದ್ದಾರೆ ಅನ್ನೋ ಥಾಟ್ ಬರ್ತಾ ಇದೆ. ಬಟ್ ಅದೇ ಕ್ಷಣಕ್ಕೆ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋ ಫಿಯರ್ ಕೂಡ ಬರ್ತಾ ಇದೆ. ಇದೆಲ್ಲದರ ಕಾರಣ ಪಾಸ್ಟ್ನ ಹರ್ಟ್, ಪ್ರೆಸೆಂಟ್ ಸಿಚುವೇಷನಲ್ಲಿ ಪಾಸ್ಟ್ನ ಹರ್ಟ್ ಕಾರಣ ಆಗಿದೆ. ಇವೆರಡೂ ಮಿಕ್ಸ್ ಆಗಿ ನಿಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಬಟ್ ನಿಮಗೆ ಗೈಡೆನ್ಸ್ ಏನು ಅಂದರೆ, ಯಾವಾಗಲೂ ಕತ್ಲೆನೇ ಇರೋದಿಲ್ಲ ಅಲ್ವಾ, ಅಂದರೆ ಬೆಳಕು ಬಂದೇ ಬರುತ್ತೆ.
ಅದೇ ರೀತಿ ಸಿಚುವೇಶನ್ ಅಷ್ಟು ಹೆದರಿಕೆ ಅಂತ ಅನಿಸೋದಿಲ್ಲ ಬೆಳಕು ಬಂದಾಗ. ಹಾಗೆ ನಿಮ್ಮ ಫಿಯರ್ ಕೂಡ ಪರ್ಮನೆಂಟ್ ಅಲ್ಲ, ಇದು ಒಂದು ಫೇಸ್ ಮಾತ್ರ. ನಿಮ್ಮ ಹೃದಯ ಇನ್ನೂ ಸ್ಟ್ರಾಂಗ್ ಆಗಿದೆ, ನೀವು ಇದನ್ನು ಕ್ರಾಸ್ ಮಾಡ್ತಾ ಇದ್ದೀರಾ ಅಷ್ಟೇ. 7 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಎನರ್ಜಿ, ನೀವು ಕಾಯ್ತಾ ಇರುವ ಶ್ರಮ. ಮೊದಲಿಗೆ ಏನು ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ, ಅಟೆನ್ಷನ್ ಕೊಟ್ಟಿದ್ದೀರಾ, ನಿಮ್ಮ ಫೀಲಿಂಗ್ಸ್ ಓಪನ್ ಆಗಿ ಹೇಳ್ಕೊಂಡಿದ್ದೀರಾ. ಇದು ಕ್ಯಾಶುವಲ್ ಅಲ್ಲ, ನೀವು ನಿಜವಾಗ್ಲೂ ಈ ರಿಲೇಷನ್ಶಿಪ್ಪನ್ನು ಕೇರ್ ಮಾಡಿದ್ದೀರಾ. ಕೆಲವೊಮ್ಮೆ ನಿಮ್ಮ ಈಗೋ ಬಿಟ್ಟು ಕೂಡ ಮುಂದೆ ಹೋಗಿದ್ದೀರಾ. ಈ ರಿಲೇಷನ್ಶಿಪ್ ಸೇವ್ ಮಾಡಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಈಗ ನೀವು ಒಂದು ಸ್ಟೇಜ್ನಲ್ಲಿ ಇದ್ದೀರಾ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಮೆಸೇಜ್ ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದೀರಾ, ಕಾಲ್ ಬರ್ತಾ ಇದೆಯಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವರ ರಿಯಾಕ್ಷನ್ ಏನಿರುತ್ತೆ ಅನ್ನೋ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಒಂದು ಹೋಪ್ ಇದೆ, ಆದರೆ ಕ್ಲಾರಿಟಿ ಅನ್ನೋದು ನಿಮ್ಮಲ್ಲಿ ಇಲ್ಲ. ಮೆಸೇಜ್ ಬರುತ್ತೇನೋ, ಕಾಲ್ ಬರುತ್ತೇನೋ ಅನ್ನೋ ಹೋಪ್ ಇದೆ, ಬಟ್ ಕ್ಲಾರಿಟಿ ಇಲ್ಲ. ನೀವು ರಿಲೇಷನ್ಶಿಪ್ಗೆ ತುಂಬ ಕೊಡ್ತಾ ಇದ್ದೀರಾ, ಆದರೆ ರಿಟರ್ನ್ ಏನೂ ಸಿಗಲಿಲ್ಲ ನಿಮಗೆ ಪಾಸ್ಟಲ್ಲಿ ಅಥವಾ ರೀಸೆಂಟ್ ಪಾಸ್ಟ್ನಲ್ಲಿ ಆಗಿರ್ಬೋದು. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಆದರೆ ಅವ್ರೇನು ಮಾಡ್ತಾ ಇದ್ದಾರೆ, ಈ ಥಾಟ್ ನಿಮ್ಮ ಮನಸ್ಸನ್ನು ನಿಧಾನವಾಗಿ ಟಯರ್ಡ್ ಮಾಡ್ತಾ ಇದೆ. ಎಫರ್ಟ್ಗೆ ಸೈಲೆನ್ಸ್ ಅನ್ನೋದು ಆನ್ಸರ್ ಸಿಗ್ತಾ ಇದೆ, ಕೇರ್ಗೆ ನೋ ರೆಸ್ಪಾನ್ಸ್. ಇದೆಲ್ಲವನ್ನು ನೋಡಿ ನನ್ನ ವ್ಯಾಲ್ಯೂ ಅರ್ಥ ಆಗ್ತಾ ಇಲ್ವಾ ಅನ್ನೋ ಡೌಟ್ ನಿಮಗೆ ಬರ್ತಾ ಇದೆ. ಅಂದರೆ ಡೌಟ್ ಎನರ್ಜಿ. ಈ ರಿಲೇಷನ್ಶಿಪ್ ವರ್ತ್ ಆಗಿದೆಯಾ, ನಾನು ಇನ್ನೂ ವೆಯ್ಟ್ ಮಾಡಬೇಕಾ, ಅವರು ಸೀರಿಯಸ್ ಆಗಿದ್ದಾರಾ, ಕೆಲವೊಂದು ಸಲ ನಾನು ತಪ್ಪು ಮಾಡ್ತಾ ಇದ್ದೀನಾ ಅನ್ನೋ ರೀತಿ ನಿಮಗೆ ಡೌಟ್ ಬರೋದು. ನಿಮ್ಮ ಪ್ರೀತಿಯನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಕೆಲವೊಂದು ಸಲ ನೀವು ಅಂದ್ಕೊಳ್ತಿದ್ದೀರಾ, ಸಾಕು ಈ ರಿಲೇಷನ್ಶಿಪ್ಪೇ ಸಾಕು, ಸ್ವಲ್ಪ ದೂರ ಆಗಿಬಿಡೋಣ, ಬ್ರೇಕ್ ತಗೊಳ್ಳೋಣ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಕಂಪ್ಲೀಟ್ಲಿ ಬಿಡೋದು ಅಂತ ಅಲ್ಲ, ಮೆಂಟಲ್ ಬ್ರೇಕ್ ಅನ್ನೋ ಫೀಲಿಂಗ್. ಅಂದರೆ ಬ್ರೇಕ್ ಬೇಕು, ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನಾನು ಹೀಲ್ ಆಗಬೇಕು, ನನ್ನ ಮೈಂಡ್ ಕಾಮ್ ಆಗಬೇಕು, ಈ ಥಾಟ್ ಬರ್ತಾ ಇದೆ ನಿಮಗೆ. ಅಂದರೆ ನೀವು ಫಿಸಿಕಲಿ ಟಯರ್ಡ್ ಅಂತ ಅಲ್ಲ, ಎಮೋಷ್ನಲಿ ಟಯರ್ಡ್ ಆಗಿದ್ದೀರಾ. ಕಾಯೋದು, ಎಕ್ಸ್ಪೆಕ್ಟ್ ಮಾಡೋದು, ಮತ್ತು ನೀವು ಕಣ್ಣೀರು ಹಾಕೋದು ಅಥವಾ ತುಂಬ ಬೇಜಾರು ಮಾಡ್ಕೊಳ್ಳೋದು, ಇದು ರಿಪೀಟ್ ಆಗ್ತಾ ಇದ್ದರೆ ಮನಸ್ಸು ನ್ಯಾಚುರಲಿ ಸ್ಲೋ ಆಗಿಬಿಡುತ್ತೆ. ಅದೇ ರೀತಿ ಎನರ್ಜಿ ನಿಮ್ಮ ಎನರ್ಜಿ ಕಾಣ್ತಾ ಇದೆ. ಅಂದರೆ ನೀವು ಹಾಕಿದ ಎಫರ್ಟ್ ಅನ್ನೋದು ವ್ಯರ್ಥ ಆಗೋದಿಲ್ಲ ಅನ್ನೋ ಗೈಡೆನ್ಸ್ ಇದೆ ನಿಮಗೆ. ಬಟ್ ಇದಕ್ಕೆ ಸಮಯ ಬೇಕು. ಎಲ್ಲ ಸೀಡ್ಸ್ ತಕ್ಷಣ ಫಲ ಕೊಡೋದಿಲ್ಲ ಅಲ್ವಾ. ನಾವು ಹಾಕಿದ ಎಲ್ಲ ಬೀಜ ಒಂದೇ ಸಲಕ್ಕೆ ಮೊಳಕೆ ಬರೋದಿಲ್ಲ. ಹಾಗೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬ ರೈತ ಬೀಜ ಬಿತ್ತಿದ ಮೇಲೆ ಪ್ರತಿದಿನ ಗಿಡ ಬೆಳೆದಿದೆಯಾ ಅಂತ ಎಳೆದು ನೋಡ್ತಾ ಇರ್ತಾನಾ? ಇಲ್ಲ ಅಲ್ವಾ. ಅವನು ಕಾಯ್ತಾನೆ, ನೀರು ಹಾಕ್ತಾನೆ, ಅದರ ಮೇಲೆ ಹೋಪ್ ಇರುತ್ತೆ, ವಿಶ್ವಾಸ ಇರುತ್ತೆ, ನಂಬಿಕೆ ಇಡ್ತಾನೆ. ಹಾಗೆ ರಿಲೇಷನ್ಶಿಪ್ ಕೂಡ ಟೈಮ್ ತಗೊಳುತ್ತೆ. ಅಂದರೆ ನೀವೀಗ ಒಂದು ದಾರಿಯಲ್ಲಿ ನಿಂತಿದ್ದೀರಾ ಅಂದ್ಕೊಳ್ಳಿ, ಮುಂದೆ ಹೋಗಬೇಕಾ ಅಥವಾ ಸ್ವಲ್ಪ ಇಲ್ಲೇ ನಿಲ್ಲಬೇಕಾ? ನಿಮ್ಮ ಹೃದಯ ಇನ್ನೂ ಹೋಪ್ ಕಂಡುಕೊಳ್ತಾ ಇದೆ, ಆದರೆ ನಿಮ್ಮ ಮನಸ್ಸು ಉತ್ತರ ಕೇಳ್ತಾ ಇದೆ. ನೀವು ಕಾಯ್ತಾ ಇದ್ದೀರಾ, ಆದರೆ ಪ್ರತಿಯೊಂದು ಕಾಯುವಿಕೆ ಕೂಡ ಖಾಲಿ ಅಂತ ಅಂದ್ಕೋಬೇಡಿ, ಅದು ಒಂದು ದಿನ ನಿಮಗೆ ಉತ್ತರ ಕೊಟ್ಟೇ ಕೊಡುತ್ತೆ. ಬಾಟಮ್ ಎನರ್ಜಿ, ಟೆಂಪರೆನ್ಸ್ ಎನರ್ಜಿ ಇದೆ, ಬ್ಯಾಲೆನ್ಸ್, ಹೀಲಿಂಗ್. ಅಂದರೆ ಇದು ಸಿಂಪಲ್ ಆಗಿಲ್ಲ, ಎಲ್ಲವೂ ಮುಗ್ದಿಲ್ಲ, ಇನ್ನೂ ಕೂಡ ಅವಕಾಶ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ನೀವು ಯೋಚನೆ ಮಾಡ್ತಾ ಇದ್ದೀರಾ ಕೆಲವೊಂದು ಸಲ, ಎಲ್ಲ ಮುಗ್ದೋಯ್ತು, ಇದು ಮತ್ತೆ ಸರಿಯಾಗೋದಿಲ್ಲ. ಆದರೆ ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ, ಇಲ್ಲ, ಇದು ಇನ್ನೂ ಎಂಡ್ ಆಗಿಲ್ಲ. ನಿಮ್ಮ ನಡುವೆ ಕನೆಕ್ಷನ್ ಅನ್ನೋದು ಇನ್ನೂ ಇದೆ, ಫೀಲಿಂಗ್ ಇನ್ನೂ ಅಲೈವ್ ಇದೆ. ಡಿಸ್ಟೆನ್ಸ್ ಇದ್ದರೂ ಕೂಡ ಹಾರ್ಟ್ ಕನೆಕ್ಷನ್ ಬ್ರೇಕ್ ಆಗಿಲ್ಲ. ನೀವು ಇಬ್ಬರು ಹರ್ಟ್ ಆಗಿದ್ದೀರಾ. ಎನರ್ಜಿ ಪ್ರಕಾರ ನೋಡೋದಾದರೆ ಇಬ್ಬರು ಕೂಡ ಹರ್ಟ್ ಆಗಿದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ವರ್ಡ್ಸ್ ಅವರಿಗೆ ನೋವು ಕೊಟ್ಟಿರ್ಬೋದು, ಅವರ ಬಿಹೇವಿಯರ್ ನಿಮಗೆ ನೋವು ಕೊಟ್ಟಿರ್ಬೋದು. ಬಟ್ ಈ ನೋವು ಅನ್ನೋದು ಪರ್ಮನೆಂಟ್ ಅಲ್ಲ. ಸಮಯ ಕೊಡ್ತೀರಾ ಅಂದರೆ ಫೀಲಿಂಗ್ ಮತ್ತೆ ಸಾಫ್ಟ್ ಆಗುತ್ತೆ. ನಿಮ್ಮ ಸಿಟ್ಟು ಕಡಿಮೆ ಆಗ್ಬೋದು, ಆ ವ್ಯಕ್ತಿಯ ಸಿಟ್ಟು ಕಡಿಮೆ ಆಗುತ್ತೆ. ಲವ್ ಮತ್ತು ಸರ್ಫೇಸ್ ಲೆವೆಲ್ಗೆ ಬರುತ್ತೆ ಅನ್ನೋ ಎನರ್ಜಿ ಇದೆ. ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು. ಒಬ್ಬರು ತುಂಬ ಎಫರ್ಟ್ ಹಾಕ್ತಾ ಇದ್ರಿ, ಅಂದರೆ ನೀವು ತುಂಬ ಎಫರ್ಟ್ ಹಾಕಿರ್ಬೋದು, ಇನ್ನೊಬ್ಬರು ತುಂಬ ಕಡಿಮೆ ಎಫರ್ಟ್ ಹಾಕಿದ್ದಾರೆ. ಒಬ್ಬರು ಹೆಚ್ಚು ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ಇನ್ನೊಬ್ಬರು ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ. ರಿಲೇಷನ್ಶಿಪ್ಪಲ್ಲಿ ಇಗ್ನೋರ್ ಮಾಡೋದು ಅಥವಾ ಅವಾಯ್ಡ್ ಮಾಡೋದು, ಈ ಥರ ಮಾಡಿದ್ದಾರೆ. ಈ ಇಂಬ್ಯಾಲೆನ್ಸ್ ಸರಿಯಾದರೆ ಗಿವ್ ಆ್ಯಂಡ್ ಟೇಕ್ ಈಕ್ವಲ್ ಆಗಿರಬೇಕು. ಸೊ ಇದಕ್ಕೆ ಟೈಮ್ ಬೇಕು. ತಕ್ಷಣ ಕಾಲ್ ಬರುತ್ತೆ, ತಕ್ಷಣ ಮೆಸೇಜ್ ಬರುತ್ತೆ, ತಕ್ಷಣ ಎಲ್ಲವೂ ಪರ್ಫೆಕ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋದ್ರಿಂದ ಸ್ಲೋಲಿ ಸಿಚುವೇಶನ್ ಇಂಪ್ರೂವ್ ಆಗುವ ಎನರ್ಜಿ ಕಾಣ್ತಾ ಇದೆ. ನೀವು ತುಂಬ ಅರ್ಜೆಂಟ್ ಮಾಡೋದು ಬೇಡ. ಎರಡು ಆಪೋಸಿಟ್ ಎನರ್ಜಿ ಮಿಕ್ಸ್ ಆಗ್ತಾ ಇದೆ. ಲವ್ ಇದೆ, ಹರ್ಟ್ ಇದೆ, ಹೋಪ್ ಇದೆ, ಅದೇ ರೀತಿ ಫಿಯರ್ ಕೂಡ ಇದೆ. ಪಾಸ್ಟ್ ಮತ್ತು ಫ್ಯೂಚರ್ ಇವೆಲ್ಲ ಬ್ಯಾಲೆನ್ಸ್ ಆಗಬೇಕಾಗುತ್ತೆ. ಎಲ್ಲವೂ ನಿಮ್ಮ ಟೈಮಿಂಗ್ನಲ್ಲೇ ಆಗಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಕೆಲವೊಮ್ಮೆ ಡಿವೈನ್ ಟೈಮಿಂಗ್ನಲ್ಲಿ ಎಲ್ಲ ಸರಿಯಾಗಿ ಆಗುತ್ತೆ. ಬಟ್ ನೀವು ರೆಡಿ ಆಗಬೇಕು ಅಷ್ಟೇ, ಅವರು ರೆಡಿ ಆಗಬೇಕು. ಆಗ ಮತ್ತೆ ರಿಯೂನಿಯನ್ ಸ್ಟ್ರಾಂಗ್ ಆಗುತ್ತೆ.
ನಿಮ್ಮಿಬ್ಬರ ನಡುವೆ ಬಾಂಡ್ ಅನ್ನೋದು ಸ್ಟ್ರಾಂಗ್ ಇದೆ. ಅದನ್ನು ಡಿಸ್ಟ್ರಾಯ್ ಮಾಡೋದು ಈಸಿ ಅಲ್ಲ, ಆದರೆ ಹೀಲ್ ಮಾಡೋದಕ್ಕೆ ಎಫರ್ಟ್ ಮತ್ತು ಪೇಷನ್ಸ್ ಅನ್ನೋದು ಬೇಕು. ಸೊ ಕಾಮ್ ಆಗಿರಿ, ರಿಯಾಕ್ಷನನ್ನು ಕಡಿಮೆ ಮಾಡಿ, ಟ್ರಸ್ಟ್ ಇಡಿ, ನೆಗೆಟಿವ್ ಥಾಟ್ ಕಡಿಮೆ ಮಾಡಿಕೊಡಿ, ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿಡಿ, ಎಲ್ಲ ಸರಿಯಾಗುತ್ತೆ ಅನ್ನೋ ನಂಬಿಕೆ ಇಡಿ. ನಿಮ್ಮ ರಿಲೇಷನ್ಶಿಪ್ಪಿಗೆ ಈಗ ಒಂದು ಬಿರುಗಾಳಿ ಥರ ಆಗಿರಬಹುದು. ಅಂದರೆ ಕೆಲವರ ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಫೈಟ್ ಇರಬಹುದು. ಬಟ್ ಏನೇ ಇದ್ದರೂ ಕೂಡ ನಂತರದ ದಿನಗಳಲ್ಲಿ ಶಾಂತಿ ಅನ್ನೋದು ಕಾಣ್ತಾ ಇದೆ. ಎಲ್ಲ ಪೂರ್ತಿ ಹಾಳಾಗಿದೆ ಅಂದ್ಕೋಬೇಡಿ, ಅದು ಜಸ್ಟ್ ಪಾಸ್ ಆಗಿದೆ ಅಷ್ಟೇ. ಯೂನಿವರ್ಸ್ ಹೇಳ್ತಾ ಇದೆ, ನೀವು ಹೋಪಲ್ಲಿರಿ, ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸಿಂದ ಇರಿ. ನೀವು ಬ್ಯಾಲೆನ್ಸ್ ಮಾಡಿದ್ರೆ ಈ ರಿಲೇಷನ್ಶಿಪ್ ಮತ್ತೆ ಹೆಚ್ಚು ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ಬರುತ್ತೆ ಅನ್ನೋ ಒಂದು ಗೈಡೆನ್ಸ್ ಯೂನಿವರ್ಸ್ ನಿಮಗೆ ಕೊಡ್ತಾ ಇದೆ. ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಸಿಂಪಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ, ಡೀಪ್ ಎಮೋಷ್ನಲ್ ಕನೆಕ್ಷನ್ ಇದೆ. ಅವರು ನಿಮ್ಮನ್ನು ನೋಡುವ ರೀತಿ, ನೀವು ಇವರ ಲೈಫ್ನಲ್ಲಿ ಸ್ಪೆಷಲ್ ಅನ್ನೋ ಫೀಲಿಂಗ್ ಇದೆ. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಿಗೆ ಶಾಂತಿ ಕೊಡ್ತಾ ಇದೆ. ನಿಮ್ಮ ನೆನಪು ಅವರ ದಿನವನ್ನು ಚೇಂಜ್ ಮಾಡ್ತಾ ಇದೆ. ಆದರೆ ಟ್ವಿಸ್ಟ್ ಏನು ಅಂದರೆ, ಅವರು ನಿಮ್ಮ ಹತ್ರ ಬರಬೇಕು ಅನ್ನೋ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾರೆ. ನಿಮ್ಮ ಜೊತೆ ಮಾತಾಡಬೇಕು, ಇರಬೇಕು ಅನ್ನೋ ಡಿಸೈರ್ ತುಂಬ ಇದೆ. ಆದರೆ ಅದೇ ಸಮಯದಲ್ಲಿ ಒಂದು ಒಳಗಿನ ಭಯ ಕೂಡ ಇದೆ. ನಾನು ಮತ್ತೆ ಹರ್ಟ್ ಆಗ್ತೀನಿ ಅಥವಾ ನೀವು ಹರ್ಟ್ ಆಗ್ಬೋದು. ಈ ರಿಲೇಷನ್ಶಿಪ್ ಸೇಫ್ ಆಗಿದೆಯಾ? ಲವ್ ಇದೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಹೃದಯ ಮುಂದೆ ಹೋಗಬೇಕು ಅಂತ ಹೇಳ್ತಾ ಇದೆ, ಮನಸ್ಸು ಸ್ಟಾಪ್ ಮಾಡ್ತಾ ಇದೆ. ಹೀಗಾಗಿ ಅವರು ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಒಂದು ಕಡೆ ನಿಮ್ಮ ಜೊತೆ ಬರಬೇಕು, ನಿಮ್ಮ ಹತ್ರ ಇರಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯೂನಿವರ್ಸಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಎಸ್, ನೀವು ಈಗ ಗಿವ್ ಅಪ್ ಮಾಡಬೇಡಿ ಅನ್ನೋ ಎನರ್ಜಿ ಇದೆ. ನೀವು ಆಲ್ರೆಡಿ ತುಂಬ ಎಫರ್ಟ್ ಹಾಕಿದ್ದೀರಾ, ಓಕೆ. ನಿಮ್ಮ ಹಾರ್ಟ್ನಿಂದ ಟ್ರೈ ಮಾಡಿದ್ದೀರಾ. ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ. ಈಗ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋಬೇಡಿ, ಅದು ಫ್ಯೂಚರ್ನಲ್ಲಿ ರಿಸಲ್ಟ್ ಕೊಡೋದಿಲ್ಲ ಅಂತ ಅಲ್ಲ. ಒಂದು ಸ್ವೀಟ್ ಔಟ್ಕಮ್ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋ ಎನರ್ಜಿ ಇದೆ. ನೀವು ಕಾಮ್ ಆಗಿರಬೇಕು, ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಮನಸ್ಸನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಡಿ, ಪ್ರೇ ಮಾಡಿ. ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಅಂದರೆ ಡಿವೈನ್ಗಿಂತ ಒಂದು ಬೆಸ್ಟ್ ಹೀಲರ್ ಬೇರೆ ಯಾರೂ ಇಲ್ಲ. ನನ್ನ ಸಿಚುವೇಶನ್ ಇಂಪ್ರೂವ್ ಆಗಲಿ ಅಂತ ಡಿವೈನ್ ಹತ್ರ ಪ್ರೇ ಮಾಡಿ. ಯಾಕೆಂದರೆ ಡಿವೈನ್ ಎನರ್ಜಿ ಇಂಪಾಸಿಬಲನ್ನು ಕೂಡ ಪಾಸಿಬಲ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಮಾಡಿಬಿಡುತ್ತೆ. ನಿಮ್ಮ ರಿಲೇಷನ್ಶಿಪ್ ಈಗ ಏನೇ ಇರಬಹುದು, ಯಾವುದೇ ರೀತಿ ಇರಬಹುದು, ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಬಂದಿರಬಹುದು, ಡಿಸ್ಟೆನ್ಸ್ ಇರಬಹುದು, ಏನೇ ಇರಬಹುದು, ಯೂನಿವರ್ಸ್ ಹತ್ರ, ಡಿವೈನ್ ಹತ್ರ ಸರೆಂಡರ್ ಆಗಿ ಸೊಲ್ಯೂಷನ್ ಅನ್ನೋದು ಡಿವೈನೇ ನಿಮಗೆ ಒಂದು ಸಿಗ್ನಲ್ ಮೂಲಕ, ಈ ರೀಡಿಂಗ್ ಮೂಲಕ ಕೊಡ್ತಾ ಇದೆ. ಪ್ರತಿ ದಿವಸ ಕೂಡ ರೀಡಿಂಗಲ್ಲಿ ನಿಮಗೆ ಸಿಗ್ನಲ್ ಅನ್ನೋದು ಸಿಗ್ತಾ ಇರುತ್ತೆ. ಇಂಪಾಸಿಬಲನ್ನು ಕೂಡ ಪಾಸಿಬಲ್ ಮಾಡುವ ಶಕ್ತಿ ಡಿವೈನ್ಗೆ ಇದೆ. ನಿಮ್ಮ ಲೈಫ್ನಲ್ಲಿ ಮಿರಾಕಲ್ ಆಗುವ ಎನರ್ಜಿ ಇದೆ. ಸೊ ಡಿವೈನ್ ಹತ್ರ ಹೇಳ್ಕೊಳ್ಳಿ, ಡಿವೈನ್ ಹತ್ರ ಪ್ರೇ ಮಾಡಿ. ಅಂದರೆ ಸುಮ್ಮನೆ ಅಳ್ತಾ ಕೂರೋದು, ಕಣ್ಣೀರು ಹಾಕೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನನ್ನ ಲೈಫ್ ಈ ರೀತಿ ಆಯ್ತಲ್ಲ, ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ನಾನು ಕಾಲ್ ಮೆಸೇಜ್ ಮಾಡ್ತಾ ಇದ್ದೀನಿ, ಅವರು ರಿಪ್ಲೈ ಮಾಡ್ತಾ ಇಲ್ಲ, ಇದೆಲ್ಲ ಬೇಡ, ಅಲ್ಲಿಗೆ ನಿಲ್ಲಿಸ್ಬಿಡಿ. ಈ ನೆಗೆಟಿವಿಟಿಯಿಂದ ಏನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದು. ಅಂದರೆ ಡಿವೈನ್ ಗೈಡೆನ್ಸ್ ಕೊಡ್ತಾ ಇದೆ. ಪ್ರತಿದಿನದ ರೀಡಿಂಗಲ್ಲೂ ಕೂಡ ನಿಮಗೆ ಗೈಡೆನ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ಡಿವೈನ್ ಹತ್ರ ಪ್ರೇ ಮಾಡಿ. ಇಂಪಾಸಿಬಲ್ ಕೂಡ ಪಾಸಿಬಲ್ ಆಗುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಗಮನ, ನಿಮ್ಮ ಫೋಕಸ್ ಏನಿದೆ ಅದನ್ನು ನೆಗೆಟಿವಿಟಿ ಕಡೆಗೆ ಹಾಕಬೇಡಿ. ಅಂದರೆ ತುಂಬ ಜನರಿದ್ದೀರಾ, ತುಂಬ ಕಣ್ಣೀರು ಹಾಕೋದು, ಎಲ್ಲ ಮುಗ್ದೋಯ್ತು, ಇನ್ನೂ ಸರಿಯಾಗೋದಿಲ್ಲ, ಈ ರೀತಿಯ ಥಾಟ್ ನಿಮ್ಮ ಎನರ್ಜಿಯನ್ನು ಡೌನ್ ಮಾಡಿಬಿಡುತ್ತೆ. ಅದರ ಬದಲು ಎಲ್ಲ ಸರಿಯಾಗಿದೆ, ಸರಿಯಾಗುತ್ತೆ, ನಮ್ಮ ನಡುವೆ ಇನ್ನೂ ಹೋಪ್ ಇದೆ ಅನ್ನೋ ರೀತಿ ಯೋಚಿಸಿ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆದರೆ ಸಿಚುವೇಶನ್ ಕೂಡ ಸ್ಲೋಲಿ ಚೇಂಜ್ ಆಗುತ್ತೆ. ನೀವು ನಿಮ್ಮ ಫೇತ್ ಕಳ್ಕೊಳ್ಬಾರ್ದು, ರಿಲೇಷನ್ಶಿಪ್ ಮೇಲೆ ಇರುವ ನಂಬಿಕೆ ಕಳ್ಕೊಳ್ಬಾರ್ದು, ನಿಮ್ಮ ಪ್ರೀತಿಯ ಮೇಲಿರುವ ನಂಬಿಕೆಯನ್ನು ಕಳ್ಕೊಳ್ಬಾರ್ದು. ಅಂದರೆ ನೀವು ನಿಮ್ಮ ರಿಲೇಷನ್ಶಿಪ್ ಮೇಲೆ ಇರುವ ನಂಬಿಕೆ ಕಳೆದುಕೊಂಡ ಕ್ಷಣ, ನೀವು ನಿಮ್ಮ ಮನಸ್ಸಿನಲ್ಲಿ ಇದು ಆಗೋದಿಲ್ಲ ಅಂತ ಫಿಕ್ಸ್ ಮಾಡಿಕೊಂಡ ಕ್ಷಣ ಏನಿದೆಯಲ್ಲ, ಅಲ್ಲಿಂದಲೇ ನೀವು ನಿಮ್ಮ ಲವ್ಗೆ ಒಂದು ನೆಗೆಟಿವ್ ಎನರ್ಜಿ ಕೊಡ್ತಾ ಇದ್ದೀರಾ. ರಿಲೇಷನ್ಶಿಪ್ ಅಂದರೆ ಇಬ್ಬರು ಮಾತ್ರ ಅಲ್ಲ, ಅದರಲ್ಲಿ ಸಹನೆ, ನಂಬಿಕೆ, ಎನರ್ಜಿ ಮೇಲೆ ನಿಂತಿರುವಂಥದ್ದು. ನೀವು ಮನಸ್ಸಿನ ಒಳಗಡೆ ಸೋತು ಹೋದರೆ ಹೊರಗಡೆ ಸಿಚುವೇಶನ್ ಹೇಗೆ ಫೈಟ್ ಕೊಡ್ತೀರಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಸರಿಯಾಗುತ್ತೆ? ಮೊದಲಿಗೆ ನಿಮ್ಮ ಮೈಂಡ್ ಕಾಮ್ ಆಗಬೇಕು. ಅಂದರೆ ಕೆಲವರು ಕಮೆಂಟಲ್ಲಿ ನಾನು ನೋಡ್ತಾ ಇರ್ತೀನಿ, ಪ್ರಾಬ್ಲಮ್ಸ್ಗಳನ್ನು ನೀವು ಹೇಳ್ಕೊಳ್ಬೇಡಿ, ಕಣ್ಣೀರು ಹಾಕಬೇಡಿ, ಪಾಸಿಟಿವ್ ಆಗಿ
ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಬಟ್ ಕೆಲವರು ತುಂಬ ಅಳೋದು, ಕಣ್ಣೀರು ಹಾಕೋದು, ಇದು ಸರಿಯಾಗೋದಿಲ್ಲ, ನನ್ನ ಲೈಫ್ನಲ್ಲಿ ಇದು ಮುಗ್ದೋಯ್ತು, ನನಗೆ ಈಗ ನೋವು ಮಾತ್ರ, ಈ ರೀತಿಯ ಥಾಟ್ ರಿಪೀಟ್ ಮಾಡ್ತಾ ಇದ್ದೀರಾ. ಆದರೆ ಒಂದು ಪ್ರಶ್ನೆ ಏನು ಅಂದರೆ, ನೀವು ಆ ರೀತಿ ಯೋಚನೆ ಮಾಡಿದ್ರೆ ಸಿಚುವೇಶನ್ ಬೆಟರ್ ಆಗುತ್ತಾ? ಇಲ್ಲ, ಇನ್ನೂ ಹೆವಿ ಆಗುತ್ತೆ. ಸೊ ಕೆಲ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು, ಸಾಕಾಗಿ ಹೋಗಿದೆ, ನಾನಿನ್ನೂ ಸಹಿಸೋದಕ್ಕೆ ಆಗೋದಿಲ್ಲ, ನಾನು ಅಳಬೇಕು ಅನಿಸುತ್ತೆ. ಈ ಫೀಲಿಂಗ್ ನಾರ್ಮಲ್. ಆದರೆ ಅದನ್ನು ಪರ್ಮನೆಂಟ್ ಸ್ಟೇಟಾಗಿ ಮಾಡಬೇಡಿ. ರೈಟ್ ಥಿಂಕಿಂಗ್ ಸರಿಯಾದ ದಾರಿ. ಇಲ್ಲಿ ಯೂನಿವರ್ಸ್ ಕೂಡ ನಿಮಗೆ ಹೇಳ್ತಾ ಇದೆ, ನೀವು ಥಾಟ್ ಚೇಂಜ್ ಮಾಡಿ, ಇದು ಸರಿಯಾಗುತ್ತೆ, ನಮ್ಮ ರಿಲೇಷನ್ಶಿಪ್ ಬೆಟರ್ ಆಗುತ್ತೆ. ನಾನು ಇದನ್ನು ಹೇಗೆ ಫಿಕ್ಸ್ ಮಾಡ್ಬೋದು? ಈ ರೀತಿಯ ಥಿಂಕಿಂಗ್ ಸೊಲ್ಯೂಷನ್ ಕಡೆಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ನಿಮ್ಮ ಫೋಕಸ್ ಎಲ್ಲಿ ಇರಬೇಕು ಅಂದರೆ, ನಿಮ್ಮ ಫೋಕಸ್ ಪ್ರಾಬ್ಲಮ್ ಮೇಲೆ ಇರಬಾರ್ದು, ನಿಮ್ಮ ಫೋಕಸ್ ಸೊಲ್ಯೂಷನ್ ಮೇಲೆ ಇರಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಅವ್ರು ಕಾಲ್ ಮಾಡೋದಿಲ್ಲ, ಮೆಸೇಜ್ ಬರೋದಿಲ್ಲ, ಇದನ್ನು ರಿಪೀಟ್ ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಎನರ್ಜಿ ಲೋ ಆಗ್ತಾ ಇದೆ. ನಿಮ್ಮ ಎನರ್ಜಿ ನೀವು ಕಂಟ್ರೋಲ್ ಮಾಡಬೇಕು. ನೀವು ಪಾಸಿಟಿವ್ ಫೀಲ್ ಮಾಡಿದ್ರೆ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಅದೇ ಎನರ್ಜಿ ರಿಲೇಷನ್ಶಿಪ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಟ್ರಸ್ಟ್ ಮಾಡಬೇಕಾಗುತ್ತೆ. ನನ್ನ ಸಿಚುವೇಶನ್ ಇಂಪ್ರೂವ್ ಆಗಲಿ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ನನ್ನ ಸಿಚುವೇಶನ್ ಸರಿಯಾಗಿದೆ, ಯೂನಿವರ್ಸ್ ಮೇಲೆ ಸರೆಂಡರ್ ಆಗಿ, ಗೈಡೆನ್ಸ್ ಆಟೋಮೆಟಿಕಲಿ ಬಂದೇ ಬರುತ್ತೆ. ಅದು ಒಂದು ಥಾಟ್ ಆಗಿರ್ಬೋದು, ಒಂದು ಸೈನ್ ಆಗಿರ್ಬೋದು, ಈ ರೀಡಿಂಗಲ್ಲಿ ನಿಮಗೆ ಸಿಗ್ತಾನೆ ಇರುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ಅದು ಜಸ್ಟ್ ಒಂದು ಟಫ್ ಫೇಸಲ್ಲಿದೆ ಅಷ್ಟೇ. ನೀವು ಸ್ಟ್ರಾಂಗ್ ಆಗಿರಬೇಕು, ಹೋಪನ್ನು ಬಿಡಬೇಡಿ. ನಿಮ್ಮ ಫೇತ್ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಫ್ನಲ್ಲಿ ಸಂತೋಷ ಅನ್ನೋದು ಬರಲಿ, ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗಲಿ, ನಿಮ್ಮ ಹಾರ್ಟ್ಗೆ ಪೀಸ್ ಅನ್ನೋದು, ಖುಷಿ ಅನ್ನೋದು, ಹ್ಯಾಪಿನೆಸ್ ಅನ್ನೋದು ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.